ಕರ್ನಾಟಕ ರಾಜ್ಯ ಎಲ್ಲ ಸರ್ಕಾರಿ ನೌಕರರಿಗೂ ಟಿಎಸ್ಕೆ ಟ್ಯುಟೋರಿಯಲ್ಸ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ದಿನ ನಾನು HRMS 2.0 ESS ಪೋರ್ಟಲ್ ಅಂದರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಆ್ಯಪ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ನಂತರ ಪಾಸ್ವರ್ಡ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ನಂತರ ಹೇಗೆ ಲಾಗಿನ್ ಆಗೋದು, ಲಾಗಿನ್ ಆದ ನಂತರ ಈ ಒಂದು ಪೋರ್ಟಲ್ನಲ್ಲಿರುವಂತಹ ವಿವಿಧ ವೈಶಿಷ್ಟ್ಯಗಳನ್ನು ಮತ್ತೆ ಸೇವಾ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಸ್ನೇಹಿತರೆ, ESS ಪೋರ್ಟಲ್ ಆ್ಯಪ್ ಅನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಓಪನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಲಾಗಿನ್ ಮತ್ತೆ ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತ ಇದೆ. ನಾವು ಇಲ್ಲಿ ಕಾಣಿಸ್ತಿದೆಯಲ್ಲ, ಹೊಸ ಬಳಕೆದಾರರಾಗಿ ನೋಂದಾಯಿಸಿ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಅಂದ್ರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊದಲನೇ KJD ನಂಬರ್ ಅನ್ನ ನಾವು ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಡಿಸ್ಪ್ಲೇ ಇರುವಂತಹ ಕ್ಯಾಪ್ಚಾವನ್ನ ಈ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮ್ಮ HRMS ಗೆ ಲಿಂಕ್ ಆಗಿರುವಂತಹ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ರವಾನೆ ಆಗುತ್ತೆ. ಆ ಒಂದು OTP ಅನ್ನು ನಾವಿಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಈ ರೀತಿ ಒಂದು ಪಾಸ್ವರ್ಡ್ ರಚಿಸಲು ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಬಾಕ್ಸ್ ಅಲ್ಲಿ ಕನಿಷ್ಠ 8 ಅಕ್ಷರಗಳಿಂದ ಗರಿಷ್ಠ 16 ಅಕ್ಷರಗಳ ಒಳಗೆ ನೀವು ಅಕ್ಷರಗಳು, ಕ್ಯಾಪಿಟಲ್ ಲೆಟರ್ ಮತ್ತೆ ಸ್ಮಾಲ್ ಲೆಟರ್, ಸಂಖ್ಯೆಗಳು, ಚಿಹ್ನೆಗಳನ್ನ ಒಳಗೊಂಡಂತೆ ಒಂದು ಪಾಸ್ವರ್ಡ್ ಅನ್ನ ರಚಿಸ್ಕೊಳ್ಬೇಕಾಗುತ್ತೆ. ನಂತರ ಮತ್ತೆ ಅದನ್ನ ಪುನಃ ಇನ್ನೊಮ್ಮೆ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜ್ ಅಲ್ಲಿ ನೀವೇನು KJD ನಂಬರ್, ಫಸ್ಟ್ KJD ನಂಬರ್ ಇದೆಯೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ನಂತರ ಈ ಭಾಗದಲ್ಲಿ ಕ್ಯಾಪ್ಚಾವನ್ನು ಸಹ ನಾವು ನಮೂದಿಸಬೇಕು. ಆಮೇಲೆ ಮುಂದೆ ಅಂತಿದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಮತ್ತೊಮ್ಮೆ ನಿಮ್ಮ HRMS ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಗೆ OTP ರವಾನೆ ಆಗುತ್ತೆ. ಆ OTP ಅನ್ನ ನೀವು ಈ ಕೊಟ್ಟಿರುವಂತಹ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಷ್ಟು ಮಾಡಿದ ತಕ್ಷಣ ನೀವೇನಾಗುತ್ತೆ ಅಂತಂದ್ರೆ ESS ಪೋರ್ಟಲ್ಗೆ ಲಾಗಿನ್ ಆಗ್ತೀರಾ. ಇಲ್ಲಿ ನಿಮ್ಮ ಹೆಸರು ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಈ ಹೋಮ್ ಪೇಜ್ ಅಲ್ಲಿ ಈ ಕೆಳಭಾಗದಲ್ಲಿರುವಂತಹ ಸೇವೆಗಳು, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟೆಲ್ಲ ಸೇವೆಗಳಿದೆ. ವೇತನ ಪಟ್ಟಿ, ರಜಾ, ಸಾಲ, ಮುಂಗಡ, ವಿಮೆ, ವಸೂಲಾತಿ, ಸಹಾಯವಾಣಿ, ಅಕೌಂಟೆಂಟ್ ಜನರಲ್. ಇವನು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದು ಪೇ ಸ್ಲಿಪ್. ನಾವು 2-3 ವರ್ಷದ ಪೇ ಸ್ಲಿಪ್ ಅನ್ನ ನಾವು ನೋಡ್ಕೋಬಹುದು. ಇಲ್ಲಿ ಮೊದಲಿಗೆ ನಮ್ಗೆ ಯಾವ ವರ್ಷದ ಪೇ ಸ್ಲಿಪ್ ಬೇಕು ಅಂತ ನಾವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಡ್ರಾಪ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ತಿಂಗಳದು, ಫಾರ್ ಎಕ್ಸಾಂಪಲ್ 2025 ಜನವರಿ ಬೇಕು ಅಂದ್ರೆ ಇಲ್ಲಿ 25 ಅಂತ ಕ್ಲಿಕ್ ಮಾಡಿ ಇಲ್ಲಿ ಜನವರಿ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ವರ್ಷದ ಆ ತಿಂಗಳಿನ ಪೇ ಸ್ಲಿಪ್ ಓಪನ್ ಆಗುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಇಲ್ಲಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನಂತರ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ PDF ರೂಪದಲ್ಲಿ ನಿಮ್ಮ ಆ ಒಂದು ತಿಂಗಳ ಪೇ ಸ್ಲಿಪ್ ಡೌನ್ಲೋಡ್ಗೆ ರೆಡಿ ಇರುತ್ತೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗಿರುವಂತಹ PDF ಇಲ್ಲಿ ರೆಡಿ ಇದೆ ನೋಡಿ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇ ಸ್ಲಿಪ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ವೇತನ
ಒಂದು ಸ್ಲಿಪ್ ಅನ್ನ ಅಂದ್ರೆ ಪೇ ಸ್ಲಿಪ್ ಅನ್ನ ನಾವು ಪಡ್ಕೋಬಹುದು. ಈಗ ಮುಂದಿನದು ಅತಿ ಮುಖ್ಯವಾಗಿ ನಮ್ಮ ನೌಕರರಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು GPF ಬ್ಯಾಲೆನ್ಸ್ ಶೀಟ್. ಈ ಒಂದು GPF ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಮೊದಲಿಗೆ ಅಂದ್ರೆ ಈ ಮುಂಚೆ ಗೂಗಲ್ ಕ್ರೋಮ್ ಅಲ್ಲಿ GPF ಬ್ಯಾಲೆನ್ಸ್ ಶೀಟ್ ಅಂತ ಟೈಪ್ ಮಾಡಿ ಅಲ್ಲಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪಡ್ಕೊಳ್ತಿದ್ವಿ. ಈಗ ಅದು ESS ಪೋರ್ಟಲ್ ಅಲ್ಲಿ ಲಭ್ಯ ಇದೆ. ಸೊ ಅದನ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಅಕೌಂಟೆಂಟ್ ಜನರಲ್ ಸೇವೆಗಳು, ಅದರಲ್ಲಿ ಅಕೌಂಟೆಂಟ್ ಜನರಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ಪೇಜ್ ಓಪನ್ ಆಗುತ್ತೆ. GPF ಆನ್ಯುಯಲ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅವಾಗ ಯಾವ ವರ್ಷದ್ದು ಅಂತ ಕೇಳುತ್ತೆ. ಆ ಒಂದು ಸಾಲಿನ ಅಂದ್ರೆ 25-26 ಆ ಸಾಲನ್ನ ನಾವು ಕ್ಲಿಕ್ ಮಾಡಿದ್ರೆ ಆ ನಂತರ ಇಲ್ಲಿ ಕಾಣಿಸ್ತಿದೆ ನೋಡಿ, ವ್ಯೂ ಡಾಕ್ಯುಮೆಂಟ್ ಇದೆ, ನಾವು ನೋಡ್ಬೋದು ಮತ್ತೆ ಡೌನ್ಲೋಡ್ ಸಹ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ಸಹ ನಾವು ತಗೋಬಹುದು. ಇನ್ನು ಮುಂದಿನ ಅಗತ್ಯ ಸೇವೆಯನ್ನ ನೋಡೋದಾದ್ರೆ EL, CL ಮತ್ತೆ EL ಎನ್ಕ್ಯಾಶ್ಮೆಂಟ್ ಬಗ್ಗೆ ನಾವು ಮಾಹಿತಿಯನ್ನ ESS ಪೋರ್ಟಲ್ ಅಲ್ಲಿ ಪಡ್ಕೋಬಹುದು. ಸೊ ಅದಕ್ಕಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ರಜಾ ಅಂತ, ನಾನು ಏನ್ ಇಲ್ಲಿ ರೌಂಡ್ ಆಫ್ ಮಾಡಿದೀನೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು CL ಇದೆ, ನಮ್ಮ ಅಕೌಂಟ್ ಅಲ್ಲಿ ಎಷ್ಟು EL ಇದೆ ಮತ್ತೆ ಎಷ್ಟು HPL ಇದೆ ಎಲ್ಲವನ್ನ ಸಹ ನಮಗೆ ಸವಿವರವಾಗಿ ತೋರಿಸುತ್ತೆ. ನಂತರ ನಾವು EL ಎನ್ಕ್ಯಾಶ್ಮೆಂಟ್ ಗೆ ಸಹ ಇನ್ನು ಮುಂದೆ ಇಲ್ಲೇ ಆನ್ಲೈನ್ ಅಲ್ಲೇ ನಾವು ಅಪ್ಲೈ ಮಾಡ್ಕೋಬಹುದು. ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೈ ಮಾಡ್ಕೋಬಹುದು. ಇನ್ನು ಮುಂದಿನ ಸೇವೆ ನೋಡೋದಾದ್ರೆ ಲೋನ್ಸ್. ನಾವು KJD ಮತ್ತೆ GPF ನಿಂದ ಪಡ್ಕೊಂಡಿರುವಂತಹ ಲೋನ್ ಮತ್ತೆ ಸಕ್ರಿಯವಾಗಿರುವಂತಹ ಲೋನ್ಗಳು ಮತ್ತೆ ಈಗಾಗಲೇ ಕ್ಲಿಯರ್ ಮಾಡಿರುವಂತಹ ಲೋನ್ಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡ್ಕೋಬಹುದು. ಅದಕ್ಕಾಗಿ ಇಲ್ಲಿ ತೋರಿಸಿರುವಂತಹ ಸಾಲ ಎಂಬುವಂತಹ ಸೇವೆ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೊದಲನೇದು ಸಕ್ರಿಯ ಸಾಲಗಳು ಅಂದ್ರೆ ರನ್ನಿಂಗ್ ಲೋನ್ಸ್ ಎಷ್ಟಿದಾವೆ ಅಂತ ಸಹ ನೋಡ್ಕೋಬಹುದು. ಕ್ಲೋಸ್ಡ್ ಲೋನ್ಸ್ ಸಹ ನಾವು ನೋಡ್ಕೋಬಹುದು. ಇಲ್ಲಿ ನೋಡ್ತಿದ್ದೀರಾ, ನಾನು ಸಕ್ರಿಯ ಸಾಲಗಳ ಮೇಲೆ ಕ್ಲಿಕ್ ಮಾಡಿದ್ದೀನಿ. KJD ಯಲ್ಲಿ 2 ಸಂಖ್ಯೆ ಮೇಲೆ ನಾನು ಮಾಡಿದ್ದೀನಿ, 2 ಪಾಲಿಸಿ ಮೇಲೆ ನಾನು ಲೋನ್ ಅನ್ನ ಪಡ್ಕೊಂಡಿದ್ದೀನಿ. ಆ ಲೋನ್ ನ ಮೊತ್ತ ಇಲ್ಲಿ ತೋರಿಸ್ತಾ ಇದೆ. ನಂತರ ಅದರ ಪ್ರತಿ ತಿಂಗಳು ಕಟಾವಣೆ ಆಗುವಂತಹ ಪ್ರಿನ್ಸಿಪಲ್ ಅಮೌಂಟ್ ಸಹ ಇಲ್ಲಿ ತೋರಿಸ್ತಾ ಇದೆ. ನಂತರ ಆ ಲೋನ್ ಸ್ಯಾಂಕ್ಷನ್ ಆದಂತಹ ದಿನಾಂಕನೂ ಸಹ ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇದ್ದೀರಾ ಇಲ್ಲಿ. ಇನ್ನು ಮುಂದಿನ ಸೇವೆ ನೋಡೋದಾದ್ರೆ FS ಅಂದ್ರೆ ಫೆಸ್ಟಿವಲ್ ಅಡ್ವಾನ್ಸ್. ಇದ್ರ ಬಗ್ಗೆನೂ ಸಹ ನಾವು ಮಾಹಿತಿಯನ್ನ ಪಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಸೇವೆಗಳ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಮುಂಗಡ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಕ್ರಿಯ ಮುಂಗಡದ ಆ ಒಂದು ಮೊತ್ತವನ್ನು ಸಹ ನೋಡ್ಕೋಬಹುದು. ಈಗ ಆಲ್ರೆಡಿ ನಾವು ಕ್ಲೋಸ್ ಮಾಡಿದ್ರೆ FA ನ ತೆಗೆದುಕೊಂಡು ಕ್ಲೋಸ್ ಆಗಿದ್ರೆ ಅದು ಸಹ ಅದರ ಮಾಹಿತಿಯನ್ನು ಸಹ ಇಲ್ಲಿ ಕೊಡುತ್ತೆ. ಮುಂದಿನ ದಿನಮಾನಗಳಲ್ಲಿ FA ಗಾಗಿ ನಾವು ಆನ್ಲೈನ್ ಅಲ್ಲಿ ESS ಪೋರ್ಟಲ್ ಅಲ್ಲೇ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಾ, ಸಕ್ರಿಯ ಮುಂಗಡ ಹಣ ಅಂದ್ರೆ ಫೆಸ್ಟಿವಲ್ ಅಡ್ವಾನ್ಸ್ ಇಲ್ಲಿ ತೆಗೆದುಕೊಂಡಿದ್ದೀನಿ. ಅದರ ಡೇಟು ಸಹ ಇಲ್ಲಿ ತೋರಿಸ್ತಾ ಇದೆ, ಅದರ ಕಂತು ಮತ್ತೆ ಮಾಸಿಕ ಕಟಾವಣೆ ಆಗುವಂತಹ ಮೊತ್ತವನ್ನು ಸಹ ಇಲ್ಲಿ ತೋರಿಸ್ತಾ ಇದೆ. ನಂತರ ಕ್ಲೋಸ್ಡ್ ಸಹ ನೋಡ್ಕೋಬಹುದು, ಯಾವ್ಯಾವ ವರ್ಷ ನಾವು ತೆಗೆದುಕೊಂಡಿದ್ವಿ, ಅದರ ಮೊತ್ತ ಎಷ್ಟು, ಅದನ್ನ ಸಹ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಇನ್ನ ಮುಂದಿನ ಸೇವೆ ನೋಡಿದ್ರೆ ಮೈ ಪ್ರೊಫೈಲ್. ಇಲ್ಲಿ ನೋಡ್ತಾ ಇದ್ದೀರಾ ಕೆಳಭಾಗದಲ್ಲಿ ಮೈ ಪ್ರೊಫೈಲ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ವೈಯಕ್ತಿಕ ಮಾಹಿತಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. KJD ಸಂಖ್ಯೆ ಮತ್ತೆ DDO ಕೋಡ್ ಮತ್ತೆ ನಮ್ಮ ಡೆಸಿಗ್ನೇಷನ್, ಸೇವೆಗೆ ಸೇರಿದ ದಿನಾಂಕ ಮತ್ತೆ ಮುಂದಿನ ಒಂದು ಇನ್ಕ್ರಿಮೆಂಟ್ ಡೇಟು, ಬೇಸಿಕ್ ಪೇ ಎಲ್ಲವೂ ಸಹ ಇಲ್ಲಿದೆ ನೋಡಿ. ನಂತರ ಇನ್ನೊಂದು ಇದರಲ್ಲಿ ಕೆಳಗಡೆ ಇದೆ ನೋಡಿ, ಡಿಜಿ ಲಾಕರ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಕಮಿಂಗ್ ಸೂನ್ ಅಂತಿದೆ. ಅತಿ ಶೀಘ್ರದಲ್ಲೇ ಡಿಜಿ ಲಾಕರ್ನ ಸಹ ಇದಕ್ಕೆ ಸೇರಿಸ್ತಾರೆ.
ಅದರ ಸೇವೆನೂ ಸಹ ಇಲ್ಲಿ ಲಭ್ಯ ಆಗುತ್ತೆ. ಅದರಲ್ಲಿ ನಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ನಾವು ಇಲ್ಲಿ ವೀಕ್ಷಣೆ ಮಾಡ್ಕೋಬಹುದು. ಸೊ ಇನ್ನ ಇನ್ಶೂರೆನ್ಸ್, ಇಲ್ಲಿ ವಿಮೆ ಅಂತಿದೆ ನೋಡಿ, ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಒಟ್ಟು ಎಷ್ಟು ವಿಮೆಗಳು, KJD ಪಾಲಿಸಿಗಳು ಎಷ್ಟಿದಾವೆ, LIC ಪಾಲಿಸಿಗಳು ಎಷ್ಟಿದಾವೆ, GPF ಪಾಲಿಸಿಗಳು ಎಷ್ಟಿದಾವೆ, ಅವೆಲ್ಲವೂ ಸಹ ಇಲ್ಲಿ ಮಾಹಿತಿಯನ್ನ ಕೊಡುತ್ತೆ. ಮತ್ತೆ ಪ್ರತಿ ತಿಂಗಳು ಎಷ್ಟು ಕಟಾವಣೆ ಆಗುತ್ತೆ ಅದು ಸಹ ಇಲ್ಲಿ ತೋರಿಸುತ್ತೆ. ಸಕ್ರಿಯ ವಿಮೆಯನ್ನ ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ KJD ನೋಡಿ, 1 LIC ಈ ರೀತಿ ಎಷ್ಟು ವಿಮಾ ಪಾಲಿಸಿಗಳಿದೋ ಅದರ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಪಡ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ESS ಪೋರ್ಟಲ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಮತ್ತೆ ಎಷ್ಟೆಲ್ಲ ಸೇವೆಗಳನ್ನ ಒಳಗೊಂಡಿದೆ ಅಂತ. ಸೊ ಇದುವರೆಗೂ ಸ್ಕಿಪ್ ಮಾಡದೆ ನೀವು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ದಿನದ ತರಗತಿಗೆ ವಿದಾಯವನ್ನ ಹೇಳ್ತೀನಿ.